ಯಜಮಾನ್ರು ಎಲ್ಲಿದ್ದಾರಪ್ಪ? ಯಜಮಾನರು ಧ್ಯಾನದಲ್ಲಿದ್ದಾರೆ, ಹಾಂ ಬರ್ತಾರೆ, ನೀವು ಕುತ್ಕೊಳ್ಳಿ. ಆಯ್ತು ಆಯ್ತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲಪ್ಪ? ಬರ್ತಾರಪ್ಪ, ಬರ್ತಾರೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮಾತ್ಮ ಸರ್ವೇ ಜನೋ ಸುಖಿನೋ ಭವಂತು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಮೊನ್ನೆ ನಿಮ್ಗೆ ಫೋನಲ್ಲಿ ಹೇಳಿದ್ನಲ್ವಾ, ನಮ್ಮ ತಂದೆಯವ್ರನ್ನ ನಿಮ್ಮ ಆಶ್ರಮಕ್ಕೆ ಸೇರಿಸ್ಬೇಕಂತ. ಹಾಂ, ಇವರೇ ಮಲ್ಲಯ್ಯ, ನಮ್ಮ ತಂದೆ, ರಿಟೈರ್ಡ್ ಪೊಲೀಸ್ ಆಫೀಸರ್. ಹೌದಾ? ಇವರು ತುಂಬ ಚೆನ್ನಾಗಿ ಗೊತ್ತಪ್ಪ ನನಗೆ. ತಿಂಗಳಿಗೆ ಎಷ್ಟು ಫೀಸ್ ಹೇಳಿ, ನಾ ಕೊಡಕ್ಕೆ ರೆಡಿ ಇದ್ದೀನಿ. ಫೀಸ್ ಎಲ್ಲರೂ ಕೊಡ್ತಾರಪ್ಪ, ಆದರೆ ಪ್ರೀತಿ, ವಿಶ್ವಾಸ, ಆರೈಕೆ ಎಲ್ಲರೂ ಕೊಡೋಕ್ಕಾಗಲ್ವಲ್ಲಪ್ಪ. ಅಲ್ಲ ಸರ್, ನೀವು ಆಶ್ರಮ ನಡೆಸೋದೆ ಇಂಥವ್ರಿಗೋಸ್ಕರ ಅಲ್ವಾ? ಮನೇಲಿ ಎಲ್ಲರೂ ಇದ್ದು ಇಲ್ಲಿಗೆ ತಂದುಬಿಡ್ತಿದ್ದೀರಲ್ಲಪ್ಪ, ಕಾರಣ ಇದೆ ಯಜಮಾನ್ರೆ. ನಾನು ನನ್ನ ಹೆಂಡತಿ ಬೆಳಗ್ಗೆ ಆಫೀಸ್ಗೆ ಹೋಗ್ತೀವಿ, ನಮ್ಮ ಮಕ್ಕಳು ಸ್ಕೂಲು ಟ್ಯೂಷನ್ಗೆ ಅಂತ ಹೋಗ್ಬಿಡ್ತಾರೆ. ಎಲ್ಲರೂ ಬರೋದೇ ರಾತ್ರಿ ಆಗಿಬಿಡುತ್ತೆ. ಇವ್ರನ್ನ ನೋಡ್ಕೊಳ್ಳೋಕ್ಕೆ ಮನೇಲಿ ಯಾರೂ ಇಲ್ಲ. ಅದಕ್ಕೆ ಯಜಮಾನ್ರೆ ಕರ್ಕೊಂಡು ಬಂದೆ. ಇವ್ರೊಬ್ಬರೇ ಮನೇಲಿ ಸುಮ್ಮನೆ ಇರಲ್ಲ, ಇರ್ಲಾರ್ದು ಕಿತಾಪತಿ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿ ಜೊತೆ, ನನ್ನ ಜೊತೆ, ನಮ್ಮ ಮಕ್ಕಳ ಜೊತೆ ಸುಮ್ಮನೆ ಜಗಳ ಕಾಯ್ತಿರ್ತಾರೆ. ಇವ್ರನ್ನ ಸಂಭಾಳಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಅದಕ್ಕೆ ಯಜಮಾನ್ರೆ ಬಿಟ್ಟೋಗೋಣಂತ ಬಂದೆ. ಯಾಕೆ ಯಜಮಾನ್ರೆ, ಏನೋ ಥಿಂಕ್ ಮಾಡೋಂಗಿದೆ? ಹೌದಪ್ಪ, ನಿಮ್ಮ ತಂದೆ ಬಗ್ಗೆ ನೀನು ಆರೋಪ ಮಾಡ್ತಾ ಇರೋದನ್ನು ಕೇಳಿ 25 ವರ್ಷದ ಹಿಂದೆ ಇದೇ ಆಶ್ರಮದಲ್ಲಿ, ಇದೇ ಸ್ಥಳದಲ್ಲಿ ನಡೆದ ಒಂದು ಘಟನೆ ನೆನಪಿಗೆ ಬರ್ತಾ ಇದೆಯಪ್ಪ. 25 ವರ್ಷದ ಹಿಂದೆ ಇದೇ ಆಶ್ರಮದಲ್ಲಿ ಏನು ಹೇಳ್ತಿದ್ರಿ ಯಜಮಾನ್ರೆ? ಇಪ್ಪತ್ತೈದು ವರ್ಷದ ಹಿಂದೆ ನೀನು ಯಾರು ಹುಟ್ಟಿದ್ದೆ, ನಿಮ್ಮ ಅಪ್ಪ ಅಮ್ಮ ಯಾರು, ಎಲ್ಲಿದ್ದೆ ಅನ್ನೋದು ಈಗ ಫ್ಲ್ಯಾಶ್ ಆಗ್ತಾ ಇದೆ. ಏನು ಹೇಳ್ತಿದ್ರಿ ಯಜಮಾನ್ರೆ? ನಾನು ಯಾರು, ಎಲ್ಲಿದ್ದೆ, ಹೆಂಗಿದ್ದೆ, ನಮ್ಮ ಅಪ್ಪ ಅಮ್ಮ ಯಾರು, ಏನು ಹೇಳ್ತಿದ್ರಿ ಯಜಮಾನ್ರೆ ನೀವು? ಹೌದು, ನೀನೊಬ್ಬ ಅನಾಥ. ಅನಾಥ 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 ಅನಾಥ. ನೀನು ಯಾರು ಹುಟ್ಟಿದ ಮಗ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಅವತ್ತೊಂದಿನ ರಾತ್ರಿ ನಿನ್ನ ಹೆತ್ತವರು ನಮ್ಮ ಅನಾಥಾಶ್ರಮದ ಮುಂದೆ ಬಿಸಾಕೋಗಿದ್ರು. ಈ ವಿಷಯನ ನಾನು ಪೊಲೀಸ್ನವ್ರಿಗೆ ತಿಳಿಸೋಕೆ ಅಂತ ಸ್ಟೇಷನ್ಗೆ ಹೋದಾಗ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರೇ ಈ ಮಹಾಪುರುಷ ಮಲ್ಲಯ್ಯನವರು.
ಈ ವಿಷಯ ಕೇಳಿ ಶಾಕ್ ಆದ ಈ ಕರುಣಾಮಯಿ ತಮಗೂ ಮಕ್ಕಳಿಲ್ಲದ ಕಾರಣ ಕಾನೂನಿನ ಪ್ರಕಾರ ನಿನ್ನನ್ನು ದತ್ತು ತಗೊಂಡು ಮನೆ ಕರ್ಕೊಂಡೋದ್ರು. ನಿನ್ನ ಕರ್ಕೊಂಡೋಗಿ ಹೆತ್ತ ಮಗನಿಗಿಂತಲೂ ಹೆಚ್ಚಾಗಿ ನಿನ್ನ ಅಂದ ಚಂದ ತಿದ್ದಿ ತೀಡಿ ಬೇಕು ಬೇಡದನ್ನೆಲ್ಲ ಕೊಡಿಸಿ ಜೋಪಾನ ಮಾಡಿ ಒಳ್ಳೆ ವಿದ್ಯಾಭ್ಯಾಸನೂ ಕೊಡಿಸಿ ಕೆಲಸನೂ ಕೊಡಿಸಿದ್ದಾರೆ. ಜೊತೆಗೆ ಒಳ್ಳೆ ಕಡೆ ಸಂಬಂಧನೂ ಮಾಡಿ ಸಮಾಜದಲ್ಲಿ ಒಳ್ಳೆ ಸ್ಥಾನ ಕೊಡಿಸಿದ್ದಾರೆ. ಇಷ್ಟೆಲ್ಲ ಶ್ರೇಯಸ್ಸಿಗೆ ತಮ್ಮ ಆಯುಸ್ಸನ್ನೇ ಶ್ರಮಿಸಿರೋ ಈ ಕರುಣಾಮಯಿಗೆ ನೀನ್ ಕೊಡ್ತಾ ಇರೋ ಪ್ರತಿಫಲ ಇದೇನಾ? ಕೃತಜ್ಞತೆ ಬೇಡವಾ? ಜನ್ಮ ಕೊಟ್ಟ ಮಗನ್ಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟ ಈ ಹಿರಿ ಜೀವಕ್ಕೆ ನೀನ್ ಕೊಡ್ತಾ ಇರೋ ಪಟ್ಟ ಏನಪ್ಪ? ಎಲ್ರೂ ಇದ್ದು ಇಲ್ಲದೆ ಇರೋ ಅನಾಥ ಪಟ್ಟಣ. ಅವತ್ತು ನಿನ್ನ ಈ ಆಶ್ರಮದಿಂದ ಕರ್ಕೊಂಡೋಗಿ ಆಶ್ರಯ ಕೊಟ್ಟು ನಿನ್ನ ಈ ಪರಿಸ್ಥಿತಿಗೆ ತರದೇ ಇದ್ದಿದ್ರೆ ನೀನಿವತ್ತು ಇದೇ ಆಶ್ರಮದಲ್ಲಿ ಅನಾಥ 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 ಇಲ್ಲಿ ಯಾವುದೋ ಕೆಲಸ ಮಾಡಿಕೊಂಡು ಅನಾಥನ ಥರ ಮೂಲೆಯಲ್ಲಿ ಬಿದ್ದಿರ್ಬೇಕಾಗಿತ್ತು. ಇವ್ರಿಗೆ ಮಕ್ಳಿಲ್ದೇ ಇದ್ರು ನಿನ್ನ ಮಗ ಅಂತ ಯಾಕೆ ಸ್ವೀಕರಿಸಿದ್ರು ಗೊತ್ತಾ? ವಯಸ್ಸಾದ ಕಾಲದಲ್ಲಿ ಅನಾಥನನ್ನಾಗಿ ಮಾಡಿ ವೃದ್ಧಾಶ್ರಮಕ್ಕೆ ಸೇರಿಸ್ಲಿ ಅಂತಲ್ಲಪ್ಪ, ತಮಗೆ ಊರ್ಗೋಲಾಗಿರ್ಲಿ ಅಂತ. ಇದನ್ನೇ ಅರ್ಥ ಮಾಡ್ಕೊಳ್ದೆ ಇರೋ ನೀವು ಮಕ್ಕಳ ಧೋನಿ ಜನ್ಮಕ್ಕೆ ಹೋಗಿ. ನೀವು ಬನ್ನಿ ಸರ್, ನಿಮ್ಗೆ ಆಶ್ರಯ ಕೊಟ್ಟು ಮಕ್ಕಳ ಥರ ನೋಡ್ಕೋತೀನಿ. ತಪ್ಪಾಯ್ತು ಯಜಮಾನ್ರೆ, ದಯವಿಟ್ಟು ನನಗೆ ಕ್ಷಮಿಸಿ ಯಜಮಾನ್ರೆ. ಹೇಳು, ನನ್ನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ರೆ ಏನ್ ಬಂತು? ಹೋಗಿ ನಿಮ್ಮ ತಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಆಗಲಾದ್ರೂ ದೇವರು ಮೆಚ್ಚಬಹುದು. ಅಪ್ಪ ತಪ್ಪಾಯ್ತಪ್ಪ, ದಯವಿಟ್ಟು ನನಗೆ ಕ್ಷಮಿಸಪ್ಪ. ಏನಾಯ್ತು? ಯಾಕಪ್ಪ ನನ್ನ ಕಾಲಿಗೆ ಬೀಳುವಂಥ ತಪ್ಪು ನೀನೇನು ಮಾಡಿದ್ದೀಯಾ? ಅದು ನಿನ್ನ ತಪ್ಪಲ್ಲ, ನನ್ನ ಹಣೆ ಬರಹ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನ ಹಣೆ ಬರದಲ್ಲಿ ಏನು ಬರೆದಿದೆ ಅದೇ ಆಗೋದು. ಇಲ್ಲಪ್ಪ, ನನ್ನಿಂದ ಇನ್ನು ಮುಂದೆ ಯಾವ ತಪ್ಪು ನಡೆಯಲ್ಲಪ್ಪ. ನಿನ್ನ ಚೆನ್ನಾಗಿ ನೋಡ್ಕೊತೀನಪ್ಪ. ನಾನೇ ಅಲ್ಲ, ಯಾರು ಕೂಡ ತಮ್ಮ ತಂದೆ ತಾಯಂದ್ರನ್ನ ಮುಪ್ಪಿನ ಕಾಲದಲ್ಲಿ ವೃದ್ಧಾಶ್ರಮಕ್ಕಾಗಲಿ ಅನಾಥಾಶ್ರಮಕ್ಕಾಗಲಿ ಸೇರಿಸಬೇಡಿ. ಹಾಗೆ ಬೀದಿ ಬಿಡಕ್ಕೆ ಹೋಗಬೇಡಿ. ತಂದೆ ತಾಯಂದ್ರನ್ನೇ ದೇವರೆಂದು ಪೂಜಿಸಿ ಅವರಿಗೆ ಪ್ರೀತಿ ವಿಶ್ವಾಸ ಕೊಡಿ. ಆವಾಗಲೇ ನಾವು ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ನಮಗೆ ಬೇಕು ಬೇಡದನ್ನು ಕೊಡಿಸಿ ಹೇಗೆ ಸಾಕಿದಾರೋ ಹಾಗೆ ಅವರು ಮುಪ್ಪಿನ ಕಾಲದಲ್ಲಿ ಅವ್ರು ನಾವು ನೋಡ್ಕೋಬೇಕು. ಆವಾಗಲೇ ನಮ್ಮ ಜೀವನ ಪಾವನ. ಸರ್ವೇ ಜನೋ ಸುಖಿನೋ ಭವಂತು. ನನಗೆ ಬುದ್ಧಿಮಾತು ಹೇಳಿ ನನ್ನ ಕಣ್ ತೆರೆಸಿದ್ರಿ. ಇವತ್ತಿಂದ ನನಗೆ ಎಂಥ ಕಷ್ಟ ಬಂದ್ರೂ ನಮ್ಮ ತಂದೆ ತಾಯಿಗೆ ಯಾವ ತೊಂದರೆ ಬರೋದಂಗೆ ನೋಡ್ಕೊತೀನಿ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ತುಂಬ ಥ್ಯಾಂಕ್ಸ್ ಯಜಮಾನ್ರೆ. ಬಾಪ ಹೋಗೋಣ. ಬರ್ತೀನಿ. ಇವರೊಬ್ಬರೇ ಅಲ್ಲ, ಎಲ್ಲ ಮಕ್ಕಳು ಇದನ್ನೇ ಪಾಲಿಸ್ಬೇಕು. ಆಗ ತಂದೆ ತಾಯಂದಿರು ಅನಾಥರಾಗೋದು ತಪ್ಪುತ್ತೆ. ಅವ್ರ ಮನಸ್ಸು ತೃಪ್ತಿಯಿಂದ ಇರುತ್ತೆ. ಪರಮಾತ್ಮ ಎಲ್ಲ ನಿನ್ನ ಲೀಲೆ. ನೋಡಿದ್ರಲ್ಲ ಆತ್ಮೀಯರೇ, ಯಾವತ್ತು ಹೆತ್ತವರನ್ನು ಅವರ ವೃದ್ಧಾಪ್ಯ ಕಾಲದಲ್ಲಿ ಅವರನ್ನು ಬೀದಿಗೆ ಬೀಳಿಸೋದು, ಅನಾಥಾಶ್ರಮಕ್ಕೆ ಸೇರಿಸೋದು, ವೃದ್ಧಾಶ್ರಮಕ್ಕೆ ಸೇರಿಸೋದು ಆಗಬೇಡಿ. ಯಾಕಂದರೆ ಅವರ ಲೋಭೆ ನಿಮಗೆ ಶಾಪವಾಗ್ತದೆ.
ಇಂತಹ ಅನೇಕ ಕಿರುಚಿತ್ರಗಳನ್ನು ತಾವು ನೋಡಲು ನಮ್ಮ SGRS ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೀತಿಯ ತನ್ಮಯ ಸನಂತ್ ಕುಮಾರ್. ವಂದನೆಗಳು.